ನೋಡ್ತಾ ಇದ್ರ ವಿವಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಕೇರಳ ಚುನಾವಣೆಗೆ ತೆರಳುತ್ತಾ ಇದ್ದ ಕಾರು ಅಪಘಾತ, ಓರ್ವನ ಸ್ಥಿತಿ ಗಂಭೀರ. ಸಕಲೇಶಪುರ ಮಳಲಿ ಬೈಪಾಸ್ ನಲ್ಲಿ ಘಟನೆ. ಅನಿಲ ವಿತರಣೆಯಲ್ಲಿ ವ್ಯತ್ಯಯ, ಗ್ಯಾಸ್ ಏಜೆನ್ಸಿ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರ ಆಕ್ರೋಶ. ಉರಿ ಬಿಸಿಲಿನಲ್ಲೂ ಗ್ರಾಹಕರ ಪರದಾಟ. ಹಾಸನದಲ್ಲಿ ಕಳ್ಳರ ಭರ, ಹೋಟೆಲ್ನಲ್ಲಿ ಹಣ ಕದ್ದು ಐಸ್ ಕ್ರೀಂ ಕೇಳಿದ ಕದೀಮ, ಮನೆಯಲ್ಲಿ ಬೆಳ್ಳಿ ನಗದು ದೋಚಿದ ಕಳ್ಳರು. ನಕಲಿ ವೈದ್ಯರ ಕ್ಲಿನಿಕ್ ಮೇಲೆ ದಾಳಿ, ಆರೋಗ್ಯ ಇಲಾಖೆಯಿಂದ 2 ಕ್ಲಿನಿಕ್ಗಳು ಸೀಸ್. ಡಾಕ್ಟರ್ ಪುಷ್ಪಲತಾ ನೇತೃತ್ವದಲ್ಲಿ ಕಾರ್ಯಾಚರಣೆ. ಬೆಂಬಲ ಬೆಲೆಗಾಗಿ ರೈತರ ಧರಣಿ, ಮುಕ್ತ ಮಾರುಕಟ್ಟೆಗೆ ಅವಕಾಶ ಕಲ್ಪಿಸುವಂತೆ ಆಗ್ರಹ. ನೂರಾರು ರೈತರಿಂದ ಪ್ರತಿಭಟನೆ. ವಾರ್ತೆಗಳ ವಿವರ. ಕೇರಳದಲ್ಲಿ ನಡೆತಾ ಇರತಕ್ಕಂತಹ ಚುನಾವಣೆಯಲ್ಲಿ ಮತ ಚಲಾಯಿಸೋಕೆ ತೆರಳುತ್ತಾ ಇದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಅಪಘಾತಕ್ಕೀಡಾಗಿ ಓರ್ವ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿರ್ತಕ್ಕಂಥ ಘಟನೆ ಸಕಲೇಶಪುರ ಪಟ್ಟಣದ ಮಳಲಿ ಬೈಪಾಸ್ ಸಮೀಪ ಸಂಭವಿಸಿದೆ. ಹೈದರಾಬಾದ್ನಲ್ಲಿ ಉದ್ಯೋಗದಲ್ಲಿದ್ದ ಕಾಸರಗೋಡು ಜಿಲ್ಲೆಯ ವಿದ್ಯಾನಗರ ಮೂಲದ ಅಬ್ದುಲ್ ಖಾದರ್ ಅವರು ತಮ್ಮ ಸ್ನೇಹಿತರೊಂದಿಗೆ ಸ್ವಿಫ್ಟ್ ಕಾರ್ನಲ್ಲಿ ಊರಿಗೆ ತೆರಳುತ್ತಾ ಇದ್ದಾಗ ಈ ದುರ್ಘಟನೆ ಸಂಭವಿಸಿಬಿಟ್ಟಿದೆ. ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಸ್ತೆಯಿಂದ ಸುಮಾರು 25 ಅಡಿ ದೂರಕ್ಕೆ ಹಾರಿ ಪಕ್ಕಕ್ಕೆ ಉರುಳಿ ಬಿದ್ದಿರ್ತಕ್ಕಂಥದ್ದು. ಇನ್ನು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ಅಬ್ದುಲ್ ಖಾದರ್ ಅವರಿಗೆ ಸಕಲೇಶಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಇನ್ನು ಸುದೀರ್ಘ ಪ್ರಯಾಣ ಹಾಗೂ ನಿದ್ರೆಯ ಮಂಪರು ಈ ಅಪಘಾತಕ್ಕೆ ಕಾರಣವಾಗಿರಬಹುದು ಅಂತ ಶಂಕಿಸಲಾಗಿದೆ. ಘಟನಾ ಸ್ಥಳಕ್ಕೆ ಸಕಲೇಶಪುರ ನಗರ ಠಾಣೆಯ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದಾರೆ, ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚನ್ನರಾಯಪಟ್ಟಣದಲ್ಲಿ ಅಡಿಗೆ ಅನಿಲ ವಿತರಣೆಯಲ್ಲಿ ಉಂಟಾಗಿರತಕ್ಕಂತಹ ವ್ಯತ್ಯಯದಿಂದಾಗಿ ಗ್ರಾಹಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಪಟ್ಟಣದ ಹೊರವಲಯದ ಕಗ್ಗಲಿ ಕಾವಲು ಫಿಲ್ಟರ್ ಹೌಸ್ ಮುಂಭಾಗದಲ್ಲಿ ಸಿಲಿಂಡರ್ ಪಡೆಯಲು ನೂರಾರು ಗ್ರಾಹಕರು ಬೆಳಗಿನ ಜಾವ 6 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತಿದ್ರು ಕೂಡ ಸಮರ್ಪಕ ವಿತರಣೆ ಆಗದ ಹಿನ್ನೆಲೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಾರ್ವಜನಿಕರು. ಕಳೆದ 15 ದಿನಗಳ ಹಿಂದೆಯೇ ಸಿಲಿಂಡರ್ ಬುಕಿಂಗ್ ಮಾಡಿದ್ರು ಸಹ ವಿತರಣೆ ಮಾಡದೆ ವಿಳಂಬ ಧೋರಣೆಯನ್ನು ಅನುಸರಿಸಲಾಗ್ತಾ ಇದೆ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಗ್ರಾಹಕರು ಉರಿ ಬಿಸಿನಲ್ಲೂ ಕೂಡ ಗಂಟೆಗಟ್ಟಲೆ ಕಾಯ್ತಾ ಇದ್ರು ಕೂಡ ಗ್ಯಾಸ್ ಏಜೆನ್ಸಿಯ ಮಾಲೀಕರಾಗ್ಲಿ ಅಥವಾ ಸಿಬ್ಬಂದಿಗಳಾಗ್ಲಿ ಸ್ಥಳಕ್ಕೆ ಆಗಮಿಸಲಿಲ್ಲ. ಇನ್ನು ಈ ಕುರಿತು ಮಾಹಿತಿ ಪಡೆಯಲು ಕರೆ ಮಾಡಿದ್ರೆ ಏಜೆನ್ಸಿ ಮಾಲೀಕರು ಫೋನ್ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಅಂತಕ್ಕಂಥದ್ದು ಗ್ರಾಹಕರ ಗಂಭೀರ ಆರೋಪ. ಅಂಡ್ ಸಕಾಲಕ್ಕೆ ಸಿಲಿಂಡರ್ ಸಿಗದೆ ಗೃಹಿಣಿಯರು ಹಾಗೂ ಕೂಲಿ ಕಾರ್ಮಿಕರು ಕೆಲಸ ಕಾರ್ಯಗಳೆಲ್ಲವನ್ನೂ ಕೂಡ ಬಿಟ್ಟು ಬೀದಿಯಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಈ ಪರಿಸ್ಥಿತಿಗೆ ಏಜೆನ್ಸಿಯ ಬೇಜವಾಬ್ದಾರಿತನವೇ ಕಾರಣ ಅಂತ ಜನ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಂಡ್ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಮಧ್ಯ ಪ್ರವೇಶಿಸಬೇಕು, ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ನಾವು ತವನಂದಿಯಿಂದ ಬಂದಿರೋದು, ಹರಿಹರಪುರ ಗ್ರಾಮ ಪಂಚಾಯಿತಿಯವರು. ನಾನು ಬುಕ್ ಮಾಡಿ 18ನೇ ತಾರೀಕು 3ನೇ ತಿಂಗಳಲ್ಲಿ ಬುಕ್ ಮಾಡಿದ್ದೀವಿ ಸರ್. DCR ಆರ್ಡರ್ ಪ್ರಕಾರ 24 ಗಂಟೆ ಒಳಗಡೆ ಬುಕ್ ಮಾಡಿ 24 ಗಂಟೆ ಒಳಗಡೆ ಸಿಲಿಂಡರ್ ಕೊಡಬೇಕು ಅಂತ ಆದೇಶ ಇದೆ. ಸೊ ಇಲ್ಲಿವರೆಗೂ ನಮ್ಗೆ ಯಾರು ಫೋನು ಮಾಡಿಲ್ಲ ಏಜೆನ್ಸಿಯಿಂದ, ಮತ್ತು ಸಿಲಿಂಡರ್ ಕೊಡೋಕ್ಕೂ ಬಂದಿಲ್ಲ. ನಾನಿವತ್ತು ಚಂದ್ರಪಟ್ಟಣ ಹೌಸಿಂಗ್ ಬೋರ್ಡ್ ಸರ್ಕಲಲ್ಲಿ ಕಾಯ್ತಾ ಇದ್ದೀವಿ ಸರ್. ಇದುವರೆಗೂ ಯಾರೂ ಬಂದೇ ಇಲ್ಲ ಸರ್. ಏಜೆನ್ಸಿ ಕಡೆಯಿಂದ ಯಾರೂ ಬಂದಿಲ್ಲ. 10 ಗಂಟೆಗೆ ಬರ್ತೀನಿ, 11 ಗಂಟೆಗೆ ಬರ್ತೀನಿ ಅಂತ ಹೇಳಿ ಕಾಯಿಸ್ತಾ ಇದ್ದಾರೆ. ನಾವಿಲ್ಲಿ 70 ಮೇಲೆ ಇದ್ದೀವಿ ಸರ್. ಸಿಲಿಂಡ್ರು ಯಾರು ಇಲ್ಲಿ ಊಟನೂ ಮಾಡಿಲ್ಲ, ತಿಂಡಿನೂ ಮಾಡಿಲ್ಲ ಸರ್ ಬೆಳಗ್ಗೆಯಿಂದ. ಹಂಗಾಗಿ ತುಂಬ ಉರು ಬಿಸಿಲಲ್ಲಿ ನಿಂತಿದ್ದೀವಿ ಸರ್. ಹಂಗಾಗಿ ಇದು ಇನ್ನು ನಮ್ಮ ಒಂದು ವೇತನೆ ಇಡೀ ಸರ್ಕಾರಕ್ಕೆ ಮುಟ್ಟಬೇಕು ಸರ್. ಅಲ್ಲಿವರೆಗೂ ಇದನ್ನ ಶೇರ್ ಮಾಡಿ ಸರ್. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೀವಿ? ಬೆಳಗ್ಗೆ ನಾವು 8 ಗಂಟೆ 6 ಗಂಟೆಗೆ ಬಂದಿದ್ದೀವಿ ಸರ್. ಇವ್ರು 8 ಗಂಟೆಗೆ ಬಂದವ್ರೆ, 6 ಗಂಟೆಗೆ ಬಂದಿದ್ದಾರೆ ಸರ್. 6 ಗಂಟೆ ಬಂದು ನಿಂತ್ಕೊಂಡು ಒಂದ್ಸಲ ನಾನು 6 ಗಂಟೆ ಬಂದಿದ್ದೀನಿ, ಅವ್ರು 8 ಗಂಟೆಗೆ ಬಂದವ್ರೆ. ಇದುವರೆಗೂ ಯಾರು ಬಂದಿಲ್ಲ ಸರ್ ಸಿಲಿಂಡರ್ ಕೊಡೋಕ್ಕೆ. ಫೋನ್ ಮಾಡಿದ್ರು ತೆಗಿಯಲ್ಲ ಸರ್. ಸ್ವಿಚ್ ಆಫ್ ಎಲ್ಲ ಬ್ಲಾಕ್ ಅಲ್ಲಿ ಮಾಡ್ಕೊತಾ ಇದ್ದಾರೆ. ಏನ್ ಮಾಡ್ಬೇಕು ಗೊತ್ತಿಲ್ಲ ಸರ್ ನಮಗೆ. ಹಾಸನ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಕಳ್ಳತನದ ಪ್ರಕರಣಗಳು ಸರಣಿಯಾಗಿ ನಡೀತಾ ಇರತಕ್ಕಂಥದ್ದು ಸಾರ್ವಜನಿಕರಲ್ಲಿ ಸಹಜವಾದ ಆತಂಕವನ್ನ ಮೂಡಿಸಿದೆ. ಹೋಟೆಲ್ ಒಂದರಲ್ಲಿ ಹಣ ಕದ್ದು ಮಾಲೀಕರಿಗೆ ಐಸ್ ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ಕೇಳಿ ಚಾಣಾಕ್ಷತನ ಪ್ರದರ್ಶಿಸಿರ್ತಕ್ಕಂಥ ಘಟನೆ ಒಂದೆಡೆ ಆದ್ರೆ, ಮನೆಯೊಂದಕ್ಕೆ ನುಗ್ಗಿ ಬೆಳ್ಳಿ ಹಾಗೂ ನಗದು ದೋಚಿದ ಮತ್ತೊಂದು ಘಟನೆ ವರದಿಯಾಗಿದೆ. 2 ಪ್ರತ್ಯೇಕ ಪ್ರಕರಣ ಇದು. ಹಾಸನದ ಹೊಸ ಬಸ್ ನಿಲ್ದಾಣದ ಮುಂಭಾಗ ಇರತಕ್ಕಂಥ KHB ಲೇಔಟ್ ನಲ್ಲಿ ಚಾಮುಂಡಿ ಹೋಟೆಲ್ ಅಲ್ಲಿ ಸಿನಿಮೀಯ ರೀತಿಯಲ್ಲಿ ಕಳ್ಳತನ ನಡೆದಿರ್ತಕ್ಕಂಥದ್ದು. ಸಂಜೆ ಸುಮಾರು 6:50 ಸುಮಾರಿಗೆ ಹೋಟೆಲ್ ನಲ್ಲಿ ಯಾರು ಇಲ್ಲದ ಸಮಯವನ್ನ ನೋಡ್ಕೊಂಡಿರ್ತಕ್ಕಂಥ ಅಪರಿಚಿತ ವ್ಯಕ್ತಿಯೊಬ್ಬ ಒಳಗಡೆ ನುಗ್ಗಿದ್ದಾನೆ. ಕ್ಯಾಶ್ ಪೆಟ್ಟಿಗೆಯಲ್ಲಿದ್ದ ಹಣವನ್ನ ದೋಚಿದ್ದಾನೆ. ಇನ್ನು ಕೃತ್ಯ ಎಸಗಿ ಹೊರಬರಬೇಕಾದ್ರೆ ಹೋಟೆಲ್ ಮಾಲೀಕರ ಪತ್ನಿ ಎದುರುಗಡೆ ಬಂದಿದ್ದಾರೆ. ಏನ್ ಬೇಕು ಅಂತ ಕೇಳಿದಾಗ ಕಿಂಚಿತ್ತು ಗಾಬರಿ ಆಗದೆ ಆತ ಇಲ್ಲಿ ಐಸ್ ಕ್ರೀಮ್ ಎಲ್ಲಿ ಸಿಗುತ್ತೆ ಅಂತ ಕೇಳಿ
ಅಲ್ಲಿಂದ ಪರಾರಿಯಾಗಿದ್ದಾನೆ. ಅಂಡ್ ಇವೆಲ್ಲವೂ ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಂಡ್ ಇನ್ನೊಂದು ಪ್ರಕರಣದಲ್ಲಿ ಹಾಸನ ತಾಲೂಕಿನ ದುದ್ದ ಹೋಬಳಿಯ ಚಿಕ್ಕ ಕಡಲೂರು ಗ್ರಾಮದಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿದ್ದಾರೆ. ಗ್ರಾಮದ ನಿವಾಸಿ ಪ್ರಸಾದ್ ಎಂಬುವವರ ಮನೆಗೆ ನುಗ್ಗಿದ ಕದೀಮರು ಸುಮಾರು 1 ಕೆಜಿ ತೂಕದ ಬೆಳ್ಳಿ ಆಭರಣಗಳು, 15,000 ರೂಪಾಯಿ ನಗದನ್ನು ದೋಚಿದ್ದಾರೆ. ಈ ಕಳ್ಳತನದ ದೃಶ್ಯಾವಳಿಗಳು ಕೂಡ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನು ಪೊಲೀಸರು ಸುಳಿವು ಬೆನ್ನತ್ತಿದ್ದಾರೆ. ಜಿಲ್ಲಾದ್ಯಂತ ಒಟ್ಟಿನಲ್ಲಿ ಈ ತರ ಕಳ್ಳತನ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಜನರು ತಮ್ಮ ಆಸ್ತಿಪಾಸ್ತಿಗಳ ರಕ್ಷಣೆಗೆ ಈಗ ಆತಂಕ ಪಡಬೇಕಾದಂತಹ ದುಸ್ಥಿತಿ ನಿರ್ಮಾಣವಾಗಿದೆ. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅಂತ ಈ ಮೂಲಕ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡ್ತಾ ಇದ್ದ ನಕಲಿ ವೈದ್ಯರ ವಿರುದ್ಧ ಸರ್ಕಾರ ಸಮರವನ್ನು ಸಾರಿತ್ತು. ಇದರ ಭಾಗವಾಗಿ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ 2 ಕ್ಲಿನಿಕ್ಗಳ ಮೇಲೆ ಇದೀಗ ದಾಳಿ ನಡೆಸಿ ಬೀಗ ಮುದ್ರೆಯನ್ನ ಹಾಕಲಾಗಿದೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಮಲ್ಲಿಪಟ್ಟಣದ ಲಕ್ಷ್ಮಣ್ ಕ್ಲಿನಿಕ್ ಹಾಗೂ ಅರಕಲಗೂಡು ಪಟ್ಟಣದ ಜಯಲಕ್ಷ್ಮಿ ಕ್ಲಿನಿಕ್ಗಳನ್ನ ಸೀಸ್ ಮಾಡಲಾಗಿದೆ. ಮಲ್ಲಿಪಟ್ಟಣದ ಲಕ್ಷ್ಮಣ್ ಕ್ಲಿನಿಕ್ನಲ್ಲಿ ಡಾಕ್ಟರ್ ವಿಶ್ವನಾಥ್ ಎಂಬಾತ ಕಳೆದ ಹಲವು ವರ್ಷಗಳಿಂದ ನಕಲಿ ವೈದ್ಯಕೀಯ ದಂಧೆಯನ್ನು ನಡೆಸ್ತಾ ಇದ್ದ. ನಿತ್ಯ ನೂರಾರು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿ ವಂಚಿಸ್ತಾ ಇದ್ದ ಅಂತ ದೂರುಗಳು ಕೇಳಿ ಬಂದಿತ್ತು. ಈ ಹಿಂದೆ 2 ಬಾರಿ ನೋಟಿಸ್ ನೀಡಿದ್ರು ಕೂಡ ಆತ ಎಚ್ಚೆತ್ತುಕೊಂಡಿರಲಿಲ್ಲವಂತೆ. ಅಂಡ್ ಅದನ್ನ ಲೆಕ್ಕಿಸದೆ ಪುಟ್ಟೇಗೌಡ ಅಂತಕ್ಕಂಥವರೊಟ್ಟಿಗೆ ಸೇರಿ ಸಾರ್ವಜನಿಕರಿಂದ ಹಣವನ್ನು ವಸೂಲಿ ಮಾಡ್ತಾ ಇದ್ದ, ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳಿ ಸರ್ಕಾರದ ಕಟ್ಟುನಿಟ್ಟಿನ ಆದೇಶದ ಹಿನ್ನೆಲೆಯಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು ಲಕ್ಷ್ಮಣ್ ಕ್ಲಿನಿಕ್ ಮತ್ತೆ ಜಯಲಕ್ಷ್ಮಿ ಕ್ಲಿನಿಕ್ ಇವೆರಡಕ್ಕೂ ಕೂಡ ಇದೀಗ ಬೀಗವನ್ನ ಜಡಿದು ಇಬ್ಬರ ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ. ಅಂಡ್ ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿರ್ತಕ್ಕಂಥ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಪುಷ್ಪಲತಾ, ನಕಲಿ ವೈದ್ಯರಿಂದ ರೋಗಿಗಳ ಪ್ರಾಣಕ್ಕೆ ಅಪಾಯ ಉಂಟಾಗುತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶದಂತೆ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ಸಾರ್ವಜನಿಕರಿಂದ ಬಂದ ದೂರಿನ ಮೇಲೆಗೆ 2 ಕ್ಲಿನಿಕ್ಗಳನ್ನ ಮುಚ್ಚಲಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದ್ದಾರೆ. 2029 ರಾಜ್ಯ ಸರ್ಕಾರದ ನಮ್ಮ ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಯವರ ಒಂದು ಸರ್ಕಾರದ ಆದೇಶದ ಮೇರೆಗೆ ನಾವು ದಿನಾಂಕ 2/4/2026 ಅರಕಲಗೂಡು ತಾಲೂಕಿನಲ್ಲಿ ಇದ್ದ ಸರ್ಕಾರದ ಪಟ್ಟಿಯಲ್ಲಿದ್ದ 2 ಕ್ಲಿನಿಕ್ಗಳಾದ ಜಯಲಕ್ಷ್ಮಿ ಕ್ಲಿನಿಕ್ ಮತ್ತು ಮಲ್ಲಿಪಟ್ಟಣದ ಲಕ್ಷ್ಮಣ್ ಕ್ಲಿನಿಕ್ ಎಂಬುವ 2 ಕ್ಲಿನಿಕ್ಗಳನ್ನು ನಾವು ಮುಟ್ಟುಗೋಲು ಹಾಕಿಕೊಂಡು ಅಲ್ಲಿ ವೈದ್ಯಕೀಯ ಉಪಕರಣ, ಮೆಡಿಸಿನ್ ಇನ್ನಿತರ ಸಾಮಗ್ರಿಗಳನ್ನು ಮುಟ್ಟುಗೋಲು ಹಾಕಿಕೊಂಡು ಪಂಚನಾಮ ಮಾಡಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸುತ್ತೇವೆ. ಅವರು ನಮ್ಮ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನಲ್ಲಿ ನೋಂದಾಯಿತವಾದ ವಿದ್ಯೆಯನ್ನು ಅವರು ಪಡೆದಿಲ್ಲವಾದ್ದರಿಂದ ಇವರ ಇವರ ಹೆಸರುಗಳು ಈ ರಾಜ್ಯ ಸರ್ಕಾರದ ಪಟ್ಟಿಯಲ್ಲಿತ್ತು. ಆದ್ದರಿಂದ ನಾವು ಇದೊಂದು ಕ್ರಮವನ್ನು ನಮ್ಮ KPME ಟೀಮ್ ಅರಕಲಗೂಡು ತಾಲೂಕು ಆರೋಗ್ಯಾಧಿಕಾರಿಗಳು ನಾನು ಕ್ರಮ ಕೈಗೊಂಡಿರ್ತೇನೆ ಎಂದು ತಿಳಿಸುತ್ತೇನೆ. ತಂಬಾಕು ಬೆಳೆಗೆ ಯೋಗ್ಯವಾದ ಬೆಂಬಲ ಬೆಲೆ ನೀಡಬೇಕು ಹಾಗೂ ಮುಕ್ತ ಮಾರುಕಟ್ಟೆಗೆ ಅವಕಾಶವನ್ನು ಕಲ್ಪಿಸಬೇಕು ಅಂತ ಒತ್ತಾಯಿಸಿ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ತಂಬಾಕು ಮಂಡಳಿ ಕಚೇರಿ ಮುಂದೆ ರೈತರು ಅಹೋರಾತ್ರಿ ಪ್ರತಿಭಟನೆಯನ್ನ ಆರಂಭಿಸಿದ್ದಾರೆ. ಅಧಿಕಾರಿಗಳ ಧೋರಣೆಯಿಂದ ಬೇಸತ್ತ ನೂರಾರು ರೈತರು ಮಂಡಳಿಯ ಆವರಣದಲ್ಲೇ ಮಲಗಿ ಘೋಷಣೆಗಳನ್ನ ಕೂಗುತ್ತಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ನಾವು ಬೆಳೆದ ತಂಬಾಕಿಗೆ ಅತಿ ಹೆಚ್ಚು ದರ ಸಿಗ್ತಾ ಇದೆ, ಆದ್ರೆ ಹಾಸನ ಜಿಲ್ಲೆಯಲ್ಲಿ ಮಾತ್ರ ನಮಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಇಲ್ಲಿ ಯಾಕೆ ಮುಕ್ತ ಮಾರುಕಟ್ಟೆಗೆ ಅವಕಾಶ ನೀಡುತ್ತಾ ಇಲ್ಲ ಅಂತ ಪ್ರತಿಭಟನಾ ನಿರತರು ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ವಿರುದ್ಧ ಕೂಡ ಹರಿಹಾಯ್ದಿದ್ದಾರೆ. ಸಂದರ್ಭದಲ್ಲಿ ನಮ್ಮ ಹಕ್ಕಿಗಾಗಿ ಹೋರಾಡ್ತಾ ಇರ್ತಕ್ಕಂಥ ನಮ್ಮ ಮೇಲೆ ಕೇಸ್ ಹಾಕೋದಾದ್ರೆ ಹಾಕೊಳ್ಳಿ, ನಾವು ಜೈಲಿಗಾದ್ರೂ ಹೋಗಲು ಸಿದ್ಧ ಇದ್ದೀವಿ, ಕನಿಷ್ಠ ಅಲ್ಲಾದ್ರೂ ಊಟ ಸಿಗುತ್ತೆ ಅಂತ ತಮ್ಮ ಸಂಕಷ್ಟವನ್ನ ಮಾರ್ಮಿಕವಾಗಿ ತೋಡ್ಕೊಂಡಿದ್ದಾರೆ ಪಾಪ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿಯನ್ನ ನೀಡಿದ ವೇಳೆ ಅವರ ಸಮ್ಮುಖದಲ್ಲೇ ರೈತರು ತಂಬಾಕು ಮಂಡಳಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಜನಪ್ರತಿನಿಧಿಗಳು ತಕ್ಷಣ ಸ್ಪಂದಿಸಿ ಸಮಸ್ಯೆ ಬಗೆಹರಿಸೋದ್ರೆ ಕಾನೂನನ್ನ ನಾವೇ ಕೈಗೆತ್ಕೊಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ರೈತರು ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗೋವರೆಗೂ ಕೂಡ ಹೋರಾಟ ಕೈ ಬಿಡೋದಿಲ್ಲ ಅಂತ ಪಟ್ಟಿಡಿದಿದ್ದಾರೆ. ಅಂಡ್ ರೈತರ ಈ ದಿಢೀರ್ ಪ್ರತಿಭಟನೆಯಿಂದಾಗಿ ಮಂಡಳಿಯ ಆವರಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಬ್ರಿಟಿಷರು ಭಾರತ ಆಳಿದಾಗ ಕಾನ್ಸ್ಟೆನ್ಸಿ ಓಪನ್ ಮೂಲಕ ಏನು ಭಾರತ ಸಂಪತ್ತನ್ನು ತೋರಿಸಿದ್ರು, ರೈತರ ಕಷ್ಟವನ್ನ ರೈತರ ಪರಿಶ್ರಮವನ್ನು ಸುಮಾರು 60 ದೇಶಗಳಿಗೆ ಹೊಗೆ ಸಪ್ಪನ್ನ ಮಾಡಿ ಶ್ರೀಮಂತ ಕಂಪನಿಗಳಲ್ಲಿ ITC ಕಂಪನಿನೂ ಒಂದು ಕಂಪನಿಯಾಗಿ ಇವತ್ತು ನಡೀತಾ ಇದೆ. ಮಾನ್ಯ ಬಂಧುಗಳೇ, ಒಬಾಮಾ, ಬಿಲ್ ಕ್ಲಿಂಟನ್, ಬುಷ್, ಈಗ ಟ್ರಂಪ್ ಇಂಥವ್ರು ಭಾರತಕ್ಕೆ ಬಂದಾಗ ಈ ಭಾರತ ಸರ್ಕಾರದಲ್ಲಿ ಮನಸ್ಲಿಕ್ಕೆ ವಿದೇಶಿ ಏನಂತೀರಿ ಅವ್ರಿಗೆ, ವಿದೇಶಿ ಅತಿಥಿಗಳು ಭಾರತಕ್ಕೆ ಬಂದಾಗ ಅವರನ್ನ ಮನಸ್ಲಿಕ್ಕೆ ಭಾರತದಂತ ಸರ್ಕಾರದಂತ ITC ಮೌರ್ಯ ಹೋಟ್ಲ್ ಅಂತ ಐಷಾರಾಮಿ ಹೋಟ್ಲ್ಗಳು ಭಾರತ ಸರ್ಕಾರದಲ್ಲಿ ಇಲ್ಲ. ITC ಅಂತ ಕಂಪನಿಯವರು ಸಂಪಾದನೆ ಮಾಡಿ ಕೂಟಿರ್ತಕ್ಕಂಥ
ITC ಮೌರ್ಯ ಹೋಟೆಲ್ ಮಲಗಿಸಿ ಕಳಿಸ್ತೀರಿ. ಹಂಗಾದ್ಮೇಲೆ ಈ ITC ಕಂಪನಿ ಎಷ್ಟು ಮುಂದುವರೆದಿದೆ, ಯಾರ ಪರಿಶ್ರಮದಿಂದ ಇಷ್ಟೊಂದು ಮುಂದುವರೆದಿದ್ದು, ಯಾರ ಬೆವರಿನ ಹಣ? ಈ ಕಂಪನಿಯನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಈ ಕಂಪನಿಯನ್ನ ನಿಮ್ಗೆ ದಂಡಿಸ್ಲಕ್ ಆಗ್ಲಿಲ್ಲ, ITC ಕಂಪನಿಯನ್ನ ಹಿಡಿದಿಟ್ಕೊಂಡ್ಬಂದು ನಮಗೆ ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ. FDI ಜಾರಿ ಆಗ್ತದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ, ವಿದೇಶಿ ನೇರ ಬಂಡವಾಳ FDI ನ ಜಾರಿ ಮಾಡಿ ಇವನ್ನ ಹೊರಕಟ್ಟಿ ವಿದೇಶಿ ವರ್ತಕರನ್ನ ಕರ್ಕೊಂಡು ಬಂದು ಭಾರತದ ಮಾರುಕಟ್ಟೆನಲ್ಲಿ ವ್ಯಾಪಾರ ಮಾಡಬೇಕಂತ ಜವಾಬ್ದಾರಿ ಮಂಡಳಿ ಮತ್ತು ವಾಣಿಜ್ಯ ಇಲಾಖೆ ಮೇಲಿದೆ. ವಾಣಿಜ್ಯ ಇಲಾಖೆ ಒಂದು ಪಕ್ಷ ಸುಮಾರು 60 ದೇಶಗಳ ಎಕ್ಸ್ಪೋರ್ಟ್ ಕನ್ಫರ್ಮ್ ಆಗಲಿಲ್ಲ ಅಂದ್ರೆ ಬೇರೆ ಬೇರೆ ದೇಶಗಳ ಅಂಬಾಸಿಡರ್ ಏನಿದ್ದಾರೆ ಭಾರತದ ರಾಯಭಾರ ಕಚೇರಿಗಳ ಮೂಲಕ ಅತಿ ಹೆಚ್ಚು ವಿದೇಶಿ ವಿನಿಮಯ ತಂದುಕೊಡ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ರಾಯಭಾರಿ ಕಚೇರಿಗಳು ಹೆಚ್ಚು ಕೆಲಸವನ್ನು ಮಾಡಬೇಕಾಗಿದೆ. ಆದ್ರೆ ಇವತ್ತು ವಾಣಿಜ್ಯ ಇಲಾಖೆ ಆ ಕೆಲಸವನ್ನ ಮಾಡ್ತಾ ಇಲ್ಲ, ಮಂಡಳಿ ಆ ಕೆಲಸವನ್ನ ಮಾಡ್ತಾ ಇಲ್ಲ, ಭಾರತ ಸರ್ಕಾರ ಆ ಕೆಲಸವನ್ನ ಮಾಡ್ತಾ ಇಲ್ಲ. 2022-24ಕ್ಕೆ ನಿಮ್ಮನ್ನ ಶ್ರೀಮಂತರಾಗಿ ಮಾಡ್ತೀವಿ ಅಂತ ಹೇಳಿದಂತ ಈ ದೇಶದ ಪ್ರಧಾನಮಂತ್ರಿ ಇವತ್ತು ಆತ್ಮಹತ್ಯೆಗೆ ತಳ್ಳು ಅಂತಕ್ಕಂಥ ನೀತಿಗಳನ್ನ ಈ ದೇಶದ ಪ್ರಧಾನಮಂತ್ರಿ ತಂದ್ರು. ಅಚ್ಚೇ ದಿನ ಅಂತ ಹೇಳಿದ್ರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕೇರಳ ಚುನಾವಣೆಗೆ ತೆರಳುತ್ತಾ ಇದ್ದ ಕಾರು ಅಪಘಾತ, ಓರ್ವನ ಸ್ಥಿತಿ ಗಂಭೀರ. ಸಕಲೇಶ್ಪುರ ಮಳಲಿ ಬೈಪಾಸ್ನಲ್ಲಿ ಘಟನೆ. ಅನಿಲ ವಿತರಣೆಯಲ್ಲಿ ವ್ಯತ್ಯಯ, ಗ್ಯಾಸ್ ಏಜೆನ್ಸಿ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರ ಆಕ್ರೋಶ. ಉರಿ ಬಿಸಿಲಿನಲ್ಲೂ ಗ್ರಾಹಕರ ಪರದಾಟ. ಹಾಸನದಲ್ಲಿ ಕಳ್ಳರ ಭರ, ಹೋಟೆಲ್ನಲ್ಲಿ ಹಣ ಕದ್ದು ಐಸ್ ಕ್ರೀಂ ಕೇಳಿದ ಕದೀಮ, ಮನೆಯಲ್ಲಿ ಬೆಳ್ಳಿ ನಗದು ದೋಚಿದ ಕಳ್ಳರು. ನಕಲಿ ವೈದ್ಯರ ಕ್ಲಿನಿಕ್ ಮೇಲೆ ದಾಳಿ, ಆರೋಗ್ಯ ಇಲಾಖೆಯಿಂದ 2 ಕ್ಲಿನಿಕ್ಗಳು ಸೀಸ್. ಡಾಕ್ಟರ್ ಪುಷ್ಪಲತಾ ನೇತೃತ್ವದಲ್ಲಿ ಕಾರ್ಯಾಚರಣೆ. ಬೆಂಬಲ ಬೆಲೆಗಾಗಿ ರೈತರ ಧರಣಿ, ಮುಕ್ತ ಮಾರುಕಟ್ಟೆಗೆ ಅವಕಾಶ ಕಲ್ಪಿಸುವಂತೆ ಆಗ್ರಹ, ನೂರಾರು ರೈತರಿಂದ ಪ್ರತಿಭಟನೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ. ನಮಸ್ಕಾರ.